ಎಲ್ಲರಿಗೂ ನಮಸ್ಕಾರ ಹಾಗೂ ಕೋಳೂರಿನ ಸಾರ್ವಜನಿಕರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ರೇಷನ್ ಕಾರ್ಡ್ಗೆ KYC ಮಾಡಿಸ್ಬೇಕು ಅಂತೇಳಿ ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಾಗೂ ಸರ್ಕಾರದ ಕಡೆಯಿಂದ ಆದೇಶ ಆಗ್ಯದ. ನಿಮ್ಮ ಕಾರ್ಡಲ್ಲಿರೋರು ಎಲ್ಲರೂ ಕೂಡ KYC ಮಾಡಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಕಾರ್ಡಲ್ಲಿ ಯಾರ್ಯಾರ್ದು KYC ಇಲ್ಲ ಅವ್ರು ಮಾತ್ರ KYC ಮಾಡಿಸ್ಬೇಕು. ನಿಮ್ಮ ಕಾರ್ಡಲ್ಲಿ ಯಾರ್ಯಾರ್ದು KYC ಇಲ್ಲ ಅಂತ ಹೇಗೆ ತಿಳ್ಕೊಬೇಕು ಅಂತಂದರೆ, ಅಂದರೆ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿ ಅಂದರೆ ರೇಷನ್ ಹಾಕ್ತಾರಲ್ಲ, ಸೊ ಅವ್ರ ಹತ್ರ ಒಂದು ಲೀಸ್ಟ್ ಇದೆ. ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರಿಗೆ ಒಂದು ಏನಾದ್ರು ಲೀಸ್ಟ್ನ ಕೊಟ್ಟಾರ. ಸೊ ನಮ್ಮ ಹತ್ರನೂ ಕೂಡ ಆ ಲೀಸ್ಟ್ ಆದ. ನಾನು ಇಲ್ಲಿ ನಿಮ್ಗೆ ಏನಾದ್ರು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದು ನಮ್ಮೂರದ್ದು ಮಾತ್ರ, ಅಂದರೆ ಕೌಳೂರ್ದು ಮಾತ್ರ ಇದು ಲೀಸ್ಟು. ಇದರಲ್ಲಿ ತುಂಬ ಜನರದ್ದು ಏನಾದ್ರು KYC ಆಗಿಲ್ಲ. ಈ ಲೀಸ್ಟಲ್ಲಿರೋರು ಎಲ್ಲರೂ ಕೂಡ ಏನಾದ್ರು ಕಡ್ಡಾಯವಾಗಿ KYC ಮಾಡಿಸ್ಬೇಕು. ಒಂದು ವೇಳೆ ನೀವು KYC ಮಾಡಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ರೇಷನ್ ಕಾರ್ಡಲ್ಲಿ ಏನಾದ್ರು ನೇಮ್ ಏನಾದ್ರು ಕಟ್ ಆಗ್ತದ. ಸೊ ಹಾಗಾಗಿ ಎಲ್ಲರೂ ಕೂಡ KYC ಮಾಡಿಸ್ಬೇಕು. ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಈ KYC ಪ್ರೋಸೆಸ್ ಏನಾದ ಸಂಪೂರ್ಣವಾಗಿ ಉಚಿತವಾಗಿರ್ತದ. ನೀವು ಯಾವುದೇ ಅಮೌಂಟ್ನ ಪೇ ಮಾಡೋದಿರಲ್ಲ. ಇದು ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ ಅನೌನ್ಸ್ ಆಗ್ಯದ. ಹಾಗೆ ಗೌರ್ಮೆಂಟ್ ಕಡೆಯಿಂದನೂ ಕೂಡ ಪೇಪರ್ ಸ್ಟೇಟ್ಮೆಂಟ್ ಆಗ್ಯದ. ಸೊ ಹಾಗಾಗಿ ಯಾರು ಕೂಡ ನೀವು ಅಮೌಂಟ್ನ ಕೊಡುವಂತಿಲ್ಲ. ಇದು ನಿಮಗೆ ಉಚಿತವಾಗಿರ್ತದ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದು 2 ತಿಂಗಳದು ಕೂಡ ನೀವು ರೇಷನ್ನ ಆಗಸ್ಟ್ ಮಂತಲ್ಲಿ ಹಾಕ್ಸ್ಕೋಬೇಕು. ಅಂದರೆ ಈ ಮಂತಲ್ಲಿ 2 ತಿಂಗಳದ ರೇಷನ್ ಹಾಕ್ಸ್ಕೊಂಡು ಮುಂದಿನ ತಿಂಗಳವರೆಗೂ ನಿಮಗೆ ಟೈಮ್ ಆದ. ನೀವು ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿ ಅಂದರೆ ರೇಷನ್ ಹಾಕೋರ ಹತ್ರ ಹೋಗಿ ನಿಮ್ಮ ಕಾರ್ಡಲ್ಲಿ ಯಾರ್ಯಾರ್ದು KYC ಇಲ್ಲ ಅದನ್ನು ಚೆಕ್ ಮಾಡಿಸ್ಕೊಂಡು ಎಲ್ಲರೂ ಕೂಡ ಕಡ್ಡಾಯವಾಗಿ ಅದನ್ನು ಕೂಡ ಉಚಿತವಾಗಿ ನೀವು KYC ಮಾಡಿಸ್ಕೋಬೇಕು. ಹಾಗೆ ಇನ್ನೊಂದೇನಂತಂದರೆ, ಇದನ್ನು ನಾವು ಈ ಗ್ರಾಮ ಒನ್ ಸೆಂಟ್ರಲ್ಲಿ ಮತ್ತು ಕರ್ನಾಟಕ ಒನ್ ಸೆಂಟ್ರಲ್ಲೂ ಕೂಡ ಮಾಡ್ಬೋದು. ಆದರೆ ಮಾಡಿದ್ರೆ ಅವ್ರೇನು ಮಾಡ್ತಾರೆ, ಈಗ ಸರ್ವಿಸ್ ಚಾರ್ಜ್ ಅಂತೇಳಿ ತೊಗೋತಾರೆ. ಸೊ ನೀವು ಏನಾದ್ರು ಫ್ರೀಯಾಗಿ ಆಗೋದನ್ನು ಅಮೌಂಟ್ ಕೊಟ್ಟು ಮಾಡಿಸೋದು ಏನಾದ್ರು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಗೌರ್ಮೆಂಟಿಂದ ಎಲ್ಲ ಸಾರ್ವಜನಿಕರಿಗೆ ಯೂಸ್ ಆಗಲಿ ಅಂತೇಳಿ ಈ ಸ್ಕೀಮ್ ಮಾಡ್ಯಾರ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಊರಿನ ರೇಷನ್ ಅಂಗಡಿಗೆ ಹೋಗಿ ನಿಮ್ಮ ಕಾರ್ಡಲ್ಲಿ ಯಾರ್ಯಾರ್ದು KYC ಇಲ್ಲ ಕಡ್ಡಾಯವಾಗಿ ಎಲ್ಲರದ್ದು ಕೂಡ KYC ಮಾಡಿಸ್ಕೊಡ್ರಿ. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ.